ನೋಡ್ರಿ, ಈ ಸಲ ಈಗಾಗಲೇ ಹಲವಾರು ಕಡೆ ರಾಹುಲ್ ಗಾಂಧಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅದಕ್ಕೆ ನಾವೊಬ್ಬ ಸಾಕ್ಷಿ. ಈ ದೇಶದಲ್ಲಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಪದೇ ಪದೇ ಎಲ್ಲಾ ಕಡೆದಲ್ಲಿ ಇಲ್ಲಿ ಹೇಳಿದ್ದಾರೆ, ವಿದೇಶದಲ್ಲಿ ಕೂಡ ಹೇಳ್ತಾರೆ. ಯಾಕಂದ್ರೆ ನಿಮ್ಮ ಮಾಧ್ಯಮದವರು ಕೂಡ ಅದು ಸತ್ಯ ಅನ್ಸುತ್ತೋ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಮಾಧ್ಯಮದವ್ರಿಗೆ ನಾ ಭಾಳ ಸಲ ಕಳಕಳಿ ವಿನಂತಿ ಮಾಡ್ಕೊತೀನಿ, ಸ್ವಲ್ಪ ಆದ್ರೂ ಸತ್ಯದ ಪರ ತೋರಿಸ್ರಿ. ಯಾವ್ದು ನಿಜಾಂಶ ಐತಿ, ಏನ್ ಫೀಲ್ಡ್ ಅಲ್ಲಿ ಏನೈತಿ, ಇವತ್ತು ಗ್ರೌಂಡ್ ರಿಯಾಲಿಟಿ ಏನೈತಿ ಅದನ್ನ ತೋರಿಸ್ರಿ ಅಂತ ಹೇಳಿ ನಮ್ಗೆ ಬಹಳ ಸಲ ನಾ ಪದೇ ಪದೇ ವಿನಂತಿ ಮಾಡ್ಕೊತೀನಿ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವುದೋ ಮಹತ್ವ ಕೂಡ ಇಲ್ಲಂತ ವ್ಯವಸ್ಥೆ ಮಂದಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿ ಹೋಗೈತೆ ಅನ್ನುವಂತಾದ್ರೆ ಎರಡನೇ ಪ್ರಶ್ನೆ ಇಲ್ಲ, ಯಾರ ಮ್ಯಾಗ ದೂರಣೆ ಮಾಡುವಂತದಲ್ಲ. ಬಟ್ ಇವತ್ತು ನಡೆದಂತ ವಿಚಾರಗಳನ್ನ ಹೇಳ್ತೇನೆ. ಈ ವಿಚಾರದಲ್ಲಿ ನನ್ನೇನ್ ಕೇಳಿದ್ರಿ, ಇವತ್ತು ಸಿಗ್ಗಾಂವ್ ಕೊಂಡ್ರಿ ಅಂದ್ರೆ ನೋಡ್ರಿ, ನನ್ನ ವಿಚಾರ ಅಲ್ಲ. ನಮ್ಮ ಹೈಕಮಾಂಡ್ ಅವರು ನನಗೆ ಭಾಳ ಸಲ ನನಗೆ ಹೇಳಿದಾರ. ಯಾಕಂದ್ರೆ ನನಗೆ ದಾವಡಕ್ಕೆ ಹೋಗಕ್ಕೆ ಅವಕಾಶ ಕೊಟ್ಟಿಲ್ಲ, ಇವತ್ತಿಗೂ ದಾವಡಕ್ಕೆ ಹೋಗುವಂತ ಪರ್ಮಿಷನ್ ಇಲ್ಲ. ನಾನು ಯಾವ ದೊಡ್ಡ ಟೆರರಿಸ್ಟ್ ಅಲ್ಲ, ಈ ದೇಶದಾಗ ನಾನಲ್ಲ. ನಾನು 20 ವರ್ಷದ ಹಿಂದಿನ MLA ಆಗಿದ್ದೀನಿ. ಅದಕ್ಕಿಂತ ಮೊದಲು ಒಂದು ಪೀರಿಯಡ್ JDP ಮೆಂಬರ್ ಆಗಿದ್ದೀನಿ, JDP ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನೀವು ಆಮೇಲೆ ನನ್ನ ಫ್ಯಾಮಿಲಿ ಕೂಡ, ನಾನೇನು ಇವತ್ತು ಪ್ರಥಮವಾಗಿ ನಾನು ರಾಜಕಾರಣಕ್ಕೆ ಬಂದವಲ್ಲ. ನಮ್ಮ ಅಜ್ಜವ್ರು ಕೂಡ 5 ಬಾರಿಗೆ MLA ಆಗ್ಯಾರ. ನಮ್ಮ ಮುತ್ತಜ್ಜ ಸರ್ ಸಿದ್ದಪ್ಪ ಕಂಬ್ಳಿ ಅವರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಸ್ಟ್ ಜಾಬ್ ಕೊಟ್ಟಿದ್ದ ನಮ್ಮ ಗ್ರ್ಯಾಂಡ್ ಫಾದರ್. ಅವತ್ತಿನ ಟೈಮ್ನಾಗ ಅವ್ರನ್ನ ಕರ್ಕೊಂಬಂದಂತವ್ರು ರಾಜಕಾರಣಕ್ಕೆ ಕರ್ಕೊಂಬಂದಿದ್ದು ಕೂಡ ನನ್ನ ಗ್ರ್ಯಾಂಡ್ ಫಾದರ್ ಸರ್ ಸಿದ್ದಪ್ಪ ಕಂಬ್ಳಿ ಅವ್ರು. ಇತಿಹಾಸ ನೋಡ್ಕೊಳ್ಳಿ, ಅಂತ ಒಂದು ಮಂತ್ರಿ ಅಂತ ಒಂದು ಕುಟುಂಬ ಅಂತ ರಕ್ತ ಹಂಚ್ಕೊಂಡು ಹುಟ್ಟಿದಂತವ್ನ. ಇವತ್ತು ಇವ್ರು ಮಾಡುವಂತ ಯಾರೋ ಒಬ್ರು ಶಕ್ತಿಯುತವಾಗಿ ಬೆಳಿತಾರಂದ್ರೆ ಅವ್ರು ಕುಗ್ಸುವಂತ ಕೆಲ್ಸಕ್ಕೆ ಇಂಥ ಷಡ್ಯಂತ್ರಗಳನ್ನ ಏನ್ ಮಾಡುವಂಥದ್ದು ನಡೆದಿಲ್ಲ. ಈ ಷಡ್ಯಂತ್ರಗಳಿಗೆ ನಾವು ಬಗ್ಗುವಂತ ಪ್ರಶ್ನೆನೂ ಇಲ್ಲ. ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ಏನ್ ನಡೆಯಕತ್ತೈತೆ ಜನ ನೋಡಕತ್ತಾರ, ನಾವ್ ಹೇಳುವಂತದ್ದು ಬೇಕಾಗಿಲ್ಲ. ಸರ್ ನೋಡ್ರಿ, ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ. ಯಾಕಂದ್ರೆ ನನ್ನ ಅಪೇಕ್ಷೆ ಇಲ್ಲ. ಯಾಕಂದ್ರೆ ಅಲ್ಲಿ ಕೂಡ ಶಿಗಾಂವದಲ್ಲಿ ಕೂಡ ನಮ್ಮ ಹಿರಿಯ ಮುಖಂಡರಂತ ಕಾದ್ರಿ ಅವರು ಅದಾರ. ಆಮೇಲೆ ಹಲವಾರು ಮಂದಿ, ಇನ್ನೂ ಕೆಲವು ಮಂದಿ ನಮ್ಮ ಅಭ್ಯರ್ಥಿಗಳು ಅದಾರ. ಅವ್ರ ಮನಸ್ಸಿಗೆ ನೋವು ಮಾಡಿ ಹೋಗುವಂತ ನನಗೇನು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನ್ನ ಕ್ಷೇತ್ರಗಳದಾವ್. ನನಗೆ ಒಂದ್ ಬಿಟ್ಟು 3-4 ಕಡೆ ಕ್ಷೇತ್ರದ ಹಾಕಿದ್ರು ನಾ ಆರಾಮ್ ಹೋಗಿ ನಾನು ಗೆಲ್ಲೋಂಗದಿಲ್ಲ. ಇವತ್ತು ಇವ್ರು ದಾವಡಕ್ಕೆ ಹೋಗ್ಲಿಲ್ಲ ಅಂದ್ರೂ ನಾನು ಬಿಡ್ಲ ಹೊರಗೆ ನಿಂತು ನಾ ಗೆಲ್ಲೋಷ್ಟು ನನ್ನ ಕೆಪಾಸಿಟಿ ಐತಿ. ಆ ಕೆಪಾಸಿಟಿ ನನ್ನ ಕಡೆ ಐತಿ. ಹೈಕಮಾಂಡ್ ಹೇಳಿದ್ರು ನೋಡ್ರಿ, ನಮ್ಮ ಹಿರಿಯರು ನೋಡಿ, ಒಂದ್ಸಲ ನಾವು ಪಕ್ಷಕ್ಕಾಗಿ ಯಾವ್ದೋ ತ್ಯಾಗ ಮಾಡುವಂತ ಪರಿಸ್ಥಿತಿಗಳು ಬಂದಾಗ ಪಕ್ಷಕ್ಕಾಗಿ ಯಾವ್ದಾದ್ರು ತ್ಯಾಗ ಮಾಡ್ಲೇಬೇಕಾಗತ್ತೆ. ಇವತ್ತ ನಾ ಕಾಂಗ್ರೆಸ್, ಒಂದ್ಸಲ ನಾ ಪಕ್ಷೇತರ ಗೆದ್ದಿರ್ಬೋದು, ಒಂದ್ಸಲ ನನ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗಿಲ್ಲ. ಒಂದ್ಸಲ ಪಕ್ಷೇತರ MLA ಆಗಿ ನಾ 20 ವರ್ಷದಿಂದ ಒಂದು ಪಕ್ಷೇತರ MLA ಗೆದ್ದಿದ್ದೇನೆ. ಅವ್ರು ಗೆದ್ರು ಕೂಡ 8 ದಿವಸದಲ್ಲಿ ಮತ್ತು ಕಾಂಗ್ರೆಸ್ ಜಾಯ್ನ್ ಆಗಿದ್ದೇನೆ. ನನ್ನ ಫ್ಯಾಮಿಲಿ ಇತಿಹಾಸನ ಕಾಂಗ್ರೆಸ್ ಇತಿಹಾಸ ಇದೆ ನನ್ನ ಮನೆತನದಲ್ಲಿ. ಹಾಗಾಗಿ ಪಕ್ಷದ ತೀರ್ಮಾನ, ಪಕ್ಷಕ್ಕಾಗಿ ಯಾವ್ದೋ ತ್ಯಾಗ ಮಾಡುವಂತ ಪರಿಸ್ಥಿತಿ, ನಾನು ನಿಲ್ಲಬೇಡ ಅಂದ್ರೂ ಕೂಡ ಎಲ್ಲಿ ನಿಂದ್ರಬೇಡ ಅಂದ್ರೂ ನಾನು ನಿಂದ್ರಕ್ಕೂ ಅದ್ರೂ ನೀವು ನೋಡ್ಕೋರು ಅಷ್ಟ್ರು. ಇಷ್ಟೆಲ್ಲ ಆಕೈತೆ ಯಾಕಾಗತ್ತೆ? ನೀವು ಇದ್ರ ಮ್ಯಾಗ ಅಪೇಕ್ಷೆ, ನೀವು ಇದ್ರ ಮ್ಯಾಗ ಒಂದು 100% ಇನ್ನೂ ಹೆಣಿತಾರ. ಈಗ ಇಷ್ಟ ಹೆಣದಾರ. ನಿಮ್ಮ ಮಾಧ್ಯಮದ ಮುಂದೆ ಹೇಳಕತ್ತೀನಿ, ಇನ್ನೂ ಹೆಚ್ಚಾಕ್ಕವ. ಇನ್ನು ಈಗಾಗಲೇ ಸ್ಟಾರ್ಟ್ ಆಗ್ಯಾವ, ಇನ್ನೂ ಹೆಚ್ಚಾಕ್ಕವ. ಇವ್ರು ಮಾಡುವಂಥದ್ದು ಇವತ್ತ ಈಗಾಗಲೇ ಹೊಸ ಷಡ್ಯಂತ್ರಗಳನ್ನ ಮಾಡಕ್ ಈಗಾಗಲೇ ಪ್ರಾರಂಭ ಮಾಡ್ಯಾರ, ಇನ್ನೂ ಭಾಳ ಮಾಡ್ತಾರ. ಆಮೇಲೆ ಯಾರೊಬ್ಬರು ಕಾಂಗ್ರೆಸ್ನವರು ಇವತ್ತು ನನಗೆ ನಿಜವಾಗಿಯೂ ನೋವು ಅನ್ಸಂದ್ರೆ, ಮೊನ್ನೆ ಒಂದು ಮಾತ್ರ ಒಬ್ರನ್ನ ಯಾರು BJP MLA ಹಿಡಿದ್ರು. ಅದೊಂದು ಇವತ್ತು ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ, ನಿಜವಾಗಿ ಅಭಿನಂದನೆ ಸಲ್ಲಿಸ್ಬೇಕು. BJP ಮುಖಂಡರುಗಳಿಗೆ ಅಭಿನಂದನೆ ಸಲ್ಲಿಸೋದು, ಒಬ್ಬರನ್ನೇನೋ ಹಿಡಿಯಾಕ್ ಬಿಟ್ರ. ಅವ್ರ ಇವತ್ತು ಏನ್ ನಡೆದೈತಿ ಇದು ರಾಜ್ಯದಲ್ಲಿ ಅನ್ನುವಂತ ತಮ್ಮೆಲ್ಲರಿಗೂ ನಾ ಹೇಳುವಂತಲ್ಲ, ನಿಮ್ಮೆಲ್ಲರಿಗೂ ಗುರ್ತೈತಿ ವಿಚಾರ. ಅವ್ರ ಪಕ್ಷದಿಂದ ಧಾರವಾಡಕ್ಕೂ ನಿಲ್ಬೇಡ ಅಂದ್ರೆ ಬೇಕಾದ್ರೆ ನಾ ಪಕ್ಷ ಸಲ ತ್ಯಾಗ ಮಾಡಕ್ ರೆಡಿ ಇದೆ. ನೋಡ್ರಿ, ನನಕಿನ್ ಹೆಚ್ಚಿಗೆ ನಿಮ್ಗೆ ಗುರ್ತಿರ್ತಾವ. ಇನ್ನೊಂದ್ ಸ್ವಲ್ಪ ಏನ್ ಹಾಕಿ ಬರ್ಕೊಂತೀರಿ ನೀವು, ಬರ್ರಿ. ನಾವ್ ಇಷ್ಟ ಹೇಳಿ ಸಾಕು, ನೀವು ರಗಡೆ ಬರ್ಸಿ. ನೋಡ್ರಿ, ಅವ್ರು ನಮ್ಮ ಮುಖಂಡರು. ಯಾವ ಕೋಲಾರ ಅವ್ರಿಗೆ ಯಾವ್ದು ಬದಾಮಿ ಇನ್ನೊಂದ್ ಎಲ್ಲಿ ಹೇಳಿದ್ರು ನಾವು ಹೇಳಿದ್ವಿ. ಈಗ ನಾವು ನಮ್ ಕ್ಷೇತ್ರಕ್ಕೆ ಬರ್ರಿ ಅಂತ ಕರಿತೀವಿ, ನಮ್ ಕ್ಷೇತ್ರಕ್ಕೆ ಬಾ ಅಂತ ಕರಿತೀವಿ. ಏನ್ ಸಿದ್ದರಾಮಯ್ಯ ಯಾವ್ದೋ ಒಂದ್ ಕ್ಷೇತ್ರ ಫಿಕ್ಸ್ ಮಾಡುವಂತದ್ ಏನ್ ದೊಡ್ಡ ಮಹಾನ್ ದೊಡ್ಡ ಕೆಲಸ ಅಲ್ಲದ. ಸಿದ್ದರಾಮಯ್ಯನವ್ರು ಅದನ್ನ ಮೀರಿ ಬೆಳೆದಂತವ್ರು, ಅದನ್ನೆಲ್ಲ ಮೀರಿ ಬೆಳೆದಂತವ್ರು ಸಿದ್ದರಾಮಯ್ಯನವ್ರು. ನಾವು ಅವ್ರ ಲೆವೆಲ್ ನಾವು ನೋಡುವಂತವ್ರು ನಾವ್ ಯಾರು ಅಲ್ಲ. ಈ ರಾಜ್ಯದಾಗ ಯಾವ ಒಬ್ಬ ಆದಂತ ಮುಖ್ಯ ಸರಸಾಟಿ ಕೂಡ ಯಾರಿಲ್ಲ. ಇವತ್ತು ನೀವು ಕಂಪೇರ್ ಮಾಡಿದಾಗ ಸಿದ್ದರಾಮಯ್ಯ ಅವರ ಆಡಳಿತ ನೋಡಿದಂಥದ್ದು ಇವತ್ತಿನ ಆಡಳಿತ ಕೂಡ ನೋಡತ್ರಿ, ಆ ವ್ಯತ್ಯಾಸ ಏನಿದೆಲ್ಲ ಬಹಳ ದೊಡ್ಡ ವ್ಯತ್ಯಾಸ ಐತಿ.
ಅನಿಸ್ತೈತಿವಲ್ಲ, ನಿಮ್ಗಾರ ಅನಿಸ್ತೈತಿವಲ್ಲ, ಮಾಧ್ಯಮದವ್ರಿಗೆ ಅನಿಸ್ತೈತಿವಲ್ಲ, ಅದನ್ನಾರ ಒಂದ್ ಸ್ವಲ್ಪ ನೋಡ್ರಿ. ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ನಾಯಕರಿಗೆ ಕ್ಷೇತ್ರಗಳೇ ಇಲ್ಲ ಅನ್ನುವಂಥದ್ದು, ಸೋಲು ಬೈದ ಕ್ಷೇತ್ರ ಬದಲಾಯಿಸ್ತಾರೆ ಅವ್ರಿಗೆ. ನೋಡ್ರಿ, ಅವ್ರಿಗೆ ಆ ಲೆವೆಲ್ ನಾ ಹೇಳ್ತಿಲ್ಲ, ಅವ್ರೇನ್ ತಮ್ಮದ ವಿಚಾರಗಳನ್ನ ತಾವು ವ್ಯಕ್ತಪಡಿಸಲ್ಲ, ಅದನ್ನ ನಮ್ಮ ಮ್ಯಾಗ ಹಾಕಕತ್ತಾರ ಅಷ್ಟೇ. ಏನ ಸಿದ್ದರಾಮಯ್ಯ ಅವ್ರಿಗೆ ಅದ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯ ಅವ್ರು ನೀರ್ ಬೆಳೆದವ್ರು. ಆಮೇಲೆ ಈ ದೇಶಕ್ಕಾಗ್ಲಿ ನಮ್ಮ ನಾಡಿಗಾಗ್ಲಿ ಅವ್ರು ಕೊಟ್ಟಂತ ಕೊಡುಗೆ ಇನ್ ಯಾವ ಮುಖ್ಯಮಂತ್ರಿನೂ ಕೊಡಕ್ ಸಾಧ್ಯ ಇಲ್ಲ. ಅಂತ ಕೊಡುಗೆ ಈ ನಾಡಿನ ಬಡವರು ದರ್ವೊಬ್ರು, ಕೆಲವು ಮಂದಿ ಹಲವಾರು ವಿಚಾರ ಜಾತಿ ಆಧಾರಿತವಾಗಿ ಆಧಾರಿತವಾಗಿ ರಾಜಕಾರಣ ನಡೆದಿರ್ಬೋದು. ಬಟ್ ಅದನ್ನ ಹೊರತುಪಡಿಸಿದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅಂತ ಕೊಟ್ಟಂತ ಯೋಜನೆಗಳು ಜನರಿಗೆ ತಲುಪಂಥದ್ದು ಇವತ್ತು ಈ ರಾಜ್ಯದಲ್ಲಿ ಯಾರೂ ತಲುಪ್ಸಕ್ ಸಾಧ್ಯ ಇಲ್ಲ, ಹಿಂದೂ ತಲುಪಿಸಿಲ್ಲ, ಮುಂದೂ ತಲುಪಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಭಾಗ್ಯಗಳೇನಿದು ಮಾನ್ಯ ಸಿದ್ದರಾಮಯ್ಯನವ್ರು ಮಾಡಿದಂಥದ್ದು ಒಂದೊಂದು ಫ್ಯಾಮಿಲಿಗೆ ನೀವು ವಿಚಾರ ಮಾಡಿ. ನೀವೆಲ್ಲ ಹಳ್ಳಿಯಿಂದ ಬಂದಿರಿ, ನೀವ್ಯಾರು ಯಾವ ದೊಡ್ಡ ಐಷಾರಾಮ್ ಜೀವನದಿಂದ ನೀವ್ಯಾರು ಬಂದಿಲ್ಲ. ನೀವೇನು ಇವತ್ತು ರಿಪೋರ್ಟರ್ಗಳಿದೆಯಲ್ಲ, ನೀವು ಕೂಡ ನಿಮ್ಮ ಫ್ಯಾಮಿಲಿಗಳನ್ನಾಗಲಿ, ನಿಮ್ಮ ಅಣ್ಣ ತಮ್ಮ ಊರಾಗದಾರ, ಇವತ್ತು ಹಳ್ಳಿ ಒಳಗೆ ಬದುಕ್ತಾರ. ಒಂದೊಂದು ಮನೆಯೊಳಗೆ 7-8 ಭಾಗ್ಯಗಳನ್ನು ಕೊಟ್ಟಂತ ಯಾವ್ದಾರು ಕೊಟ್ಟಿದ್ರೆ ಒಂದೊಂದು ಮನೆಗೆ 7-8 ಯೋಜನೆ ನೋಡ್ರಿ. ಅಣ್ಣ ಭಾಗ್ಯ ತೊಗೊಂಡಾರ, ಕೃಷಿ ಭಾಗ್ಯ ಅಡಿಯಲ್ಲಿ ತೊಗೊಂಡಾರ, ಕೃಷಿ ಭಾಗ್ಯದಲ್ಲಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಾರ, ಕೆಲವು ಮಂದಿ ಇಂಪ್ಲಿಮೆಂಟ್ ತೊಗೊಂಡಾರ, ಕೃಷಿ ಇಂಪ್ಲಿಮೆಂಟ್ಗಳನ್ನ ಹೊಲದಲ್ಲಿ ಕೂರ್ಗಿರ್ಲಿ, ಕುಂಟಿರ್ಲಿ, ಯಾವ್ದೋ ಹರಗು ಕುಂಟಿವಿ. ಆಮೇಲೆ ಪೈಪ್ ತೊಗೊಂಡಾರ, ಸ್ಪ್ರಿಂಕ್ಲರ್ ಲೈನ್ ಹಾಕೊಂಡಾರ. ಆಮೇಲೆ ನಾವು ಬೋರ್ವೆಲ್ ಹೊಡೆದು ಕೊಟ್ಟೇವೆ ಸಾಕಷ್ಟು ಮಂದಿ. ನಾವೆಲ್ಲ ನಂಬಕ್ಕಾಗಲ್ಲ, 700-800 ಬೋರ್ವೆಲ್ ನನ್ನ ಒಬ್ಬ ಕ್ಷೇತ್ರದಲ್ಲಿ ಹೊಡೆದು ಕೊಟ್ಟೆ ಆ ಟೈಮಲ್ಲಿ. ಆಮೇಲೆ ಸರ್ ನಮ್ಮಲ್ಲಿ ಯಾವ ಬಣಗಳಿಲ್ಲ. ಆಮ್ಯಾಗ ಅದನ್ನ ಸುಮ್ನ ನೀವು ಕ್ರಿಯೇಟ್ ಮಾಡ್ಬಿಡ್ತೀರಿ ಬಣ. ಅವು ಇಲ್ಲಂದ್ರೂ ನೀವು ಕ್ರಿಯೇಟ್ ಮಾಡ್ಬಿಡ್ತೀರಿ. ನಮಗ್ ಗುರ್ತಿಲ್ಲ, ನಮ್ಗೆ ಬೆಂಕಿ ಹಚ್ಚಿಬಿಟ್ಟಿರ್ತೀವಿ ನಮ್ಮ ತಳಕ್ಕ. ಅದಾಗೋದು ಬೇಡ ಸರ್. ಆ ರೀತಿ ನಮ್ಮ ನಾ ಹೇಳಿದ್ನ ಸರ್, ನಾನು ನನಗೆ ನನ್ನ ಅಂತರೂ ಎಲ್ಲೂ ಟಿಕೆಟ್ ಆಟದಿಂದ ಕೇಳಿಲ್ಲ. ಸ್ಪ್ರೆಂಟ್ ಅಲ್ಲ, ನಮ್ಮಲ್ಲಿ ಅಲ್ಲಿದ್ದಂತ ಮುಖಂಡರುಗಳು ಅದಾರ. ಅವ್ರು ಕೊಟ್ರು ನಾವೆಲ್ಲರೂ ಖುಷಿಯಿಂದ ಅವ್ರ ಸಲ ಹೋಗಿ ಕೆಲಸ ಮಾಡ್ತೀವಿ.